ವೆಲ್ಕಮ್ ಬ್ಯಾಕ್. ಮಹಾನ ಮೇಧಾವಿ ಯುಗಾಂತ್ಯ ಆಗಿತ್ತು. ಅಂತ್ಯಕ್ರಿಯೆಗೆ ಎಲ್ಲ ಸಕಲ ಸಿದ್ಧತೆಗಳನ್ನ ಕೂಡ ಕೇಂದ್ರ ಸರ್ಕಾರ ಮಾಡಿಕೊಳ್ತಾ ಇದೆ. ನಿಗಮ್ ಘಾಟ್ ನಲ್ಲಿ ಪ್ಲೇಸ್ ನ ಕೂಡ ಈಗಾಗಲೇ ಮಾಡಲಾಗಿದೆ. 11:45ಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಅಂತ್ಯಕ್ರಿಯೆ ಸ್ಥಳದಲ್ಲೇ ಸ್ಮಾರಕ ತಲೆ ಎತ್ತಲಿದೆಯಂತೆ ಮನಮೋಹನ್ ಸಿಂಗ್ ಅವರಿಗೆ. ಗೌರವಾರ್ಥ ಸ್ಮಾರಕ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದ್ದು, ಎಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅದೇ ಜಾಗದಲ್ಲಿ ಸ್ಮಾರಕಕ್ಕೆ ಪ್ಲಾನ್ ನಡೀತಾ ಇದೆ. ಸೊ ಹಾಗಾಗಿ ಕೇಂದ್ರ ಗೃಹ ಮಂತ್ರಿಗಳ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರಂತೆ ಖರ್ಗೆ. ಸೊ ನಿನ್ನೆ ಒಪ್ಪಿಗೆ ಕೂಡ ಸಿಕ್ಕಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮಿಲಿಟರಿ ವಾಹನ ಕೂಡ ಸಜ್ಜಾಗಿದೆ ಅಂತಿಮ ಯಾತ್ರೆಗೆ. ಕಡೆ ಕಚೇರಿಗೆ ಕರೆದೊಯ್ಯೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೊಂದು ಕಡೆ ಸ್ಮಾರಕ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಓಕೆ ಅಂತ ಹೇಳಿದಾರಂತೆ. ಅಮಿತ್ ಶಾ ಜೊತೆಗೆ ಮಾತುಕತೆ ನಡೆದಿದ್ದು, ಸ್ಮಾರಕ ನಿರ್ಮಾಣದ ಕಾರ್ಯ ಕೂಡ ಆಗತ್ತೆ ಅದೇ ನಿಗಮ ಘಾಟ್ನಲ್ಲಿ. ಕೆಲವು ಕ್ಷಣಗಳಲ್ಲೇ ಎಐಸಿಸಿ ಕಚೇರಿಯನ್ನ ತಲುಪತ್ತೆ. ನೀವು ನೋಡ್ತಾ ಇರಬಹುದು, ಅಂತಿಮ ಯಾತ್ರೆಗೆ ವಾಹನ ಕೂಡ ಸಜ್ಜಾಗಿದೆ. ಈ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಇಲ್ಲಿಂದ ಎಐಸಿಸಿ ಕಚೇರಿಗೆ, ಸೊ ಎಐಸಿಸಿ ಕಚೇರಿಯಲ್ಲಿ 1 ಗಂಟೆಗಳ ಕಾಲ ಅವಕಾಶವನ್ನ ಕೊಡ್ತಾರೆ. ಅದಾದ ನಂತರ ನಿಗಮ ಘಾಟ್ಗೆ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಅಮಿತ್ ಶಾ ಅವರು ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಸ್ಮಾರಕ ವಿಚಾರಕ್ಕೆ. ಅಂದ್ರೆ ಎಲ್ಲಿ ಅವರ ಅಂತಿಮ ವಿಧಿವಿಧಾನ ಕಾರ್ಯಗಳಾಗುತ್ತೋ ಅದೇ ಪ್ಲೇಸ್ನಲ್ಲೇ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಒತ್ತಾಯ ಆಗಿತ್ತು. ಸೊ ಅಲ್ಲೇ ಒಪ್ಪಿಗೆ ಕೂಡ ಕೊಟ್ಟಿದೆ ಕೇಂದ್ರ ಸರ್ಕಾರ.